ವಿದ್ಯಾರ್ಥಿಗಳೇ ಮತ್ತು ಪೋಷಕರೇ, ತಮ್ಮೆಲ್ಲರೂ ಕೂಡ ನಿಮ್ಮ ನೆಚ್ಚಿನ ಶಿವಕುಮಾರ್ ಸರ್ ಮಾಡತಕ್ಕಂತಹ ನಮಸ್ಕಾರಗಳು. ತಮ್ಮೆಲ್ಲರೂ ಕೂಡ ತಿಳಿದಿರುವ ಹಾಗೆ 2025-26ನೇ ಸಾಲಿನ ಜವಾಹರ್ ನವೋದಯ ಶಾಲೆಯ ಪ್ರವೇಶ ಪರೀಕ್ಷೆಗೆ ಅರ್ಜಿಯನ್ನ ಆಹ್ವಾನಿಸತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿದೆ. ಈ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಯಾರು ಅರ್ಹರಿದ್ದಾರೆ, ಏನೆಲ್ಲ ದಾಖಲೆಗಳು ಬೇಕಾಗ್ತವೆ ಎನ್ನುವಂತಹ ಮಾಹಿತಿಯನ್ನು ನೀಡಲಿಕ್ಕೆ ಈ ಒಂದು ವಿಡಿಯೋದಲ್ಲಿ ಬಯಸ್ತಾ ಇದ್ದೇನೆ. ಸೊ ಮೊದಲನೇದಾಗಿ ಹೇಳ್ತಾ ಹೋಗೋದಾದ್ರೆ, ಅರ್ಜಿಯನ್ನ ಆಲ್ರೆಡಿ ಪ್ರಾರಂಭ ಆಗಿದೆ. ಅಂದ್ರೆ ಅರ್ಜಿ ಪ್ರಾರಂಭ ಆಗಿರ್ತಕ್ಕಂಥದ್ದು 17/7/2024ರಿಂದ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆರಂಭವಾಗಿದೆ. ಈ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕವಾಗಿ 16/9/2024 ಸೆಪ್ಟೆಂಬರ್ 16ರವರೆಗೆ ಅವಕಾಶವನ್ನು ಕೂಡ ನೀಡಲಾಗಿದೆ. ಅರ್ಜಿಯನ್ನ ಸಲ್ಲಿಸತಕ್ಕಂಥದ್ದು ಆನ್ಲೈನ್ ಮುಖಾಂತರ ಮಾತ್ರ, ಯಾವುದೇ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವಿಲ್ಲ. ಸೊ ಇನ್ನು ಈ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಯಾರೆಲ್ಲ ಅರ್ಹರಿದ್ದಾರೆ, ಯಾರು ಈ ಅರ್ಜಿಯನ್ನ ಸಲ್ಲಿಸಬಹುದು, ಎಲ್ಲಿ ಸಲ್ಲಿಸಬಹುದು ಅನ್ನುವಂಥದ್ದನ್ನ ಮಾಹಿತಿ ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 2024-25ನೇ ಶೈಕ್ಷಣಿಕ ವರ್ಷದ ಅಂದ್ರೆ ಈ ವರ್ಷದಲ್ಲಿ ಯಾವುದೇ ಸರ್ಕಾರಿ ಅನುದಾನಿತ, ಅನುದಾನ ರಹಿತ, ಸೊ ಅಂದ್ರೆ ಗವರ್ಮೆಂಟ್ ಪ್ರೈವೇಟ್ ಯಾವುದೇ ಶಾಲೆಯಲ್ಲಾಗಿರಲಿ ಈ ವರ್ಷದ 5ನೇ ತರಗತಿನಲ್ಲಿ ಓದ್ತಾ ಇರತಕ್ಕಂತಹ ಮಗು ತಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿರತಕ್ಕಂತಹ ನವೋದಯ ಶಾಲೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹರಾಗ್ತಾರೆ. ಸೊ ಇನ್ನು ತರಗತಿ ಓದ್ತಿರುವಂತಹ ಮಗು ಅಷ್ಟೇ ಎಲಿಜಿಬಲ್ ಅಲ್ಲದೆ ಒಂದಿಷ್ಟು ಮಾನದಂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಯಾವ ಮಗು 1/5/2013ರಿಂದ 31/7/2015 ಒಳಗಾಗಿ ಜನಿಸಿರಬೇಕು ಆ ಮಗು. ಇಲ್ಲಿಂದ ಆರಂಭವಾಗಿ 1/5/2013ರಿಂದ ಆರಂಭದ ದಿನಾಂಕದಿಂದ 31/7/2015 ವ್ಯಾಪ್ತಿನಲ್ಲಿರತಕ್ಕಂತಹ ಮಕ್ಕಳು ಮಾತ್ರ ಈ ಒಂದು ಪರೀಕ್ಷೆಯನ್ನ ಬರೀಲಿಕ್ಕೆ ಅವಕಾಶ ಇದೆ. ಸಾಕಷ್ಟು ಎಲ್ಲ ಮಕ್ಕಳು ಕೂಡ ಈ ಒಂದು ಡೇಟ್ ಆಫ್ ಬರ್ತಿನ ಮಧ್ಯದಲ್ಲೇ ಬರ್ತಾ ಹೋಗ್ತಾರೆ. ಇನ್ ಕೇಸ್ ಈ ಡೇಟ್ಸ್ ಅಲ್ಲಿ ಒಂದು ದಿನ ಹೆಚ್ಚಾದ್ರೂ ಕೂಡ ಬರಲ್ಲ, ಒಂದು ದಿನ ಕಡಿಮೆ ಇದ್ರೂ ಕೂಡ ಬರ್ಲಿಕ್ಕೆ ಸಾಧ್ಯತೆ. ಗ್ರಾಮೀಣ ಮೀಸಲಾತಿ ಅಂತ ಇದೆ, ಬಹಳಷ್ಟು ಬಹುಮುಖ್ಯವಾದಂತಹದ್ದು ಇದು. ಜವಾಹರ್ ನವೋದಯ ಪ್ರವೇಶ ಪರೀಕ್ಷೆ ಮುಖ್ಯವಾಗಿ ಮಾಡಿರ್ತಕ್ಕಂತಹ ಉದ್ದೇಶವೇ ಗ್ರಾಮೀಣ ಮಕ್ಕಳಿಗಾಗಿ. ಏನು ಈ ಒಂದು ಶಾಲೆಯ ಪ್ರವೇಶ ಪರೀಕ್ಷೆಯಲ್ಲಿ ಒಟ್ಟಾರೆಯಾಗಿ ಪ್ರತಿ ವರ್ಷವೂ ಕೂಡ 80 ಸೀಟ್ಗಳನ್ನ ಆಯ್ಕೆ ಮಾಡಲಾಗ್ತದೆ. ಅದರಲ್ಲಿ 75% ಆಯ್ಕೆಯ ಮಕ್ಕಳನ್ನ ಗ್ರಾಮೀಣ ಭಾಗದಿಂದ ಆಯ್ಕೆ ಮಾಡಲಾಗ್ತದೆ. ಇದು ಕೇವಲ 25% ನಷ್ಟು ಮಕ್ಕಳನ್ನ ಮಾತ್ರ ನಗರ ಭಾಗದ ಮಕ್ಕಳಿಗೆ ಅವಕಾಶ ಇದೆ. ಸೊ ಅಂದ್ರೆ ಗ್ರಾಮೀಣ ಮೀಸಲಾತಿಯಲ್ಲೇ 80ಕ್ಕೆ 60 ಸೀಟುಗಳನ್ನು ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಇದರ ಮೀಸಲಾತಿಯನ್ನ ಪಡೆದುಕೊಳ್ಬೇಕಾದ್ರೆ ಒಂದು ಮಾನದಂಡ ಇದೆ. ಏನು ಅಂತ ಹೇಳಿದ್ರೆ, ಮಗು 3, 4 ಮತ್ತು 5ನೇ ತರಗತಿಯನ್ನ ರಾಜ್ಯದ ಯಾವುದೇ ಗ್ರಾಮೀಣ ಭಾಗದಲ್ಲಿ, ಅದು ತಾಲೂಕು ಕೇಂದ್ರವಾಗದೆ ಅಥವಾ ಜಿಲ್ಲಾ ಕೇಂದ್ರವಾಗದೆ, ಗ್ರಾಮೀಣ ಭಾಗದಲ್ಲಿ ಯಾವುದೇ ಹಳ್ಳಿಗಳಲ್ಲಿ ಓದಿರ್ತಕ್ಕಂತಹ ಮಗು ಯಾವ ಜಿಲ್ಲೆಯಲ್ಲಾದ್ರೂ ಕೂಡ ಆಗಿರ್ಬೋದು, 3, 4, 5 ಈ 3 ವರ್ಷವೂ ಕೂಡ ಮಗು ಓದಿದ್ದರೆ ಮಾತ್ರ ಗ್ರಾಮೀಣ ಮೀಸಲಾತಿಯನ್ನ ಪಡೆದುಕೊಳ್ಳಿಕ್ಕೆ ಅವಕಾಶ ಇದೆ. ಈ 3 ವರ್ಷಗಳಲ್ಲಿ ಅಂದ್ರೆ ಈ ವರ್ಷವೂ ಕೂಡ ಸೇರಿಸಿ ನಾನು ಹೇಳ್ತಾ ಇರೋದು. ಸೊ ಯಾವುದಾದ್ರೂ ಒಂದು ವರ್ಷ ಬೇರೆಯ ನಗರ ಪ್ರದೇಶದಲ್ಲಿ ತಾಲೂಕು ಕೇಂದ್ರದಲ್ಲಿ ಏನಾದರೂ ಓದಿದ್ರೆ ಅಥವಾ ಜಿಲ್ಲಾ ಕೇಂದ್ರದಲ್ಲಿ ಓದಿದ್ರೆ 1 ತಿಂಗಳು 2 ತಿಂಗಳು ಕೂಡ ಅಡ್ಮಿಷನ್ ಆಗಿ ವಾಪಸ್ ಬಂದಿದ್ರೂ ಕೂಡ ಗ್ರಾಮೀಣ ಮೀಸಲಾತಿಯನ್ನ ಪಡೆದುಕೊಳ್ಳಲಿಕ್ಕೆ ಅರ್ಹರಾಗೋದಿಲ್ಲ. ಸೊ 3 ವರ್ಷಗಳನ್ನ ಓದಿರ್ತಕ್ಕಂತಹ ಮಗು ಗ್ರಾಮೀಣ ಮೀಸಲಾತಿಯನ್ನ ಪಡೆದುಕೊಳ್ಳಲಿಕ್ಕೆ ಕಡ್ಡಾಯವಾಗಿ ಅವಕಾಶ ಇದೆ. ಸೊ ಇದನ್ನ ನಾವು ಅರ್ಜಿ ನಮೂನೆಯಲ್ಲಿ ಮೆನ್ಷನ್ ಮಾಡಬೇಕಾಗ್ತದೆ. ಸೊ ಇನ್ನು OBC ಮೀಸಲಾತಿ ಅಂತ ಇದೆ. ಸೊ ಏನು SC, ST, OBC ಅಂತ ಕೇಳಿ ವಿಂಗಡಣೆಯ ಸೀಟುಗಳನ್ನ ವಿಂಗಡಣೆ ಮಾಡಲಾಗಿದೆ. ಕೇಂದ್ರ ಸರ್ಕಾರದ OBC ಪಟ್ಟಿಯಲ್ಲಿರ್ತಕ್ಕಂತಹ ಕ್ಯಾಸ್ಟ್ಗಳು ಮಾತ್ರ OBC ಮೀಸಲಾತಿಯನ್ನ ಪಡೆದುಕೊಳ್ಳಲಿಕ್ಕೆ ಅರ್ಹರಾಗ್ತಾರೆ. ಅಂದ್ರೆ ರಾಜ್ಯ ಮಟ್ಟದಲ್ಲಿ ಕೆಲವೊಂದು ಕ್ಯಾಸ್ಟ್ಗಳು OBC ಪಟ್ಟಿಯಲ್ಲಿ ಇದ್ರೂ ಕೂಡ ಕೇಂದ್ರ ಮಟ್ಟದಲ್ಲಿ ಇರೋದಿಲ್ಲ. ಸೊ ಹಾಗಾಗಿ ಅಂತವು ಯಾವ ಜಾತಿಗಳು OBC ಪಟ್ಟಿಯಲ್ಲಿ ಬರ್ತವೆ ಅನ್ನುವಂಥದ್ದನ್ನ ಲಿಸ್ಟ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿದೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸಂಪರ್ಕಿಸಿದರೆ ಇದರ ಬಗ್ಗೆ ನೀಡ್ತಾ ಹೋಗ್ತೇವೆ. ಸೊ ಈ ಭಾಗದಲ್ಲಿ ಕೇಂದ್ರ ಸರ್ಕಾರದ OBC ಪಟ್ಟಿನಲ್ಲಿ ಬಂದಿರತಕ್ಕಂತಹ ಎಲ್ಲ ಜಾತಿಯ ಮಕ್ಕಳು OBC ಮೀಸಲಾತಿಯನ್ನು ಪಡೆದುಕೊಳ್ಳಿಕ್ಕೆ ಅರ್ಹರಾಗ್ತಾರೆ. ಅದಕ್ಕೆ ಮೂಲವಾದಂತಹ ದಾಖಲೆಯನ್ನು ಕೂಡ ಸಲ್ಲಿಸಬೇಕಾಗ್ತದೆ. ಸೊ ಇನ್ನು ಈ ಅರ್ಜಿ ಸಲ್ಲಿಸಲಿಕ್ಕೆ ಯಾವೆಲ್ಲ ದಾಖಲೆಗಳು ಬೇಕಾಗ್ತವೆ ಅಂತ ಹೇಳೋದಾದ್ರೆ, ನವೋದಯ ವಿದ್ಯಾಲಯ ಸಮಿತಿಯಿಂದ ಬಿಡುಗಡೆ ಮಾಡಿರ್ತಕ್ಕಂತಹ ಅರ್ಜಿ ನಮೂನೆ. ಸೊ ಏನಪ್ಪಾ ಅಂತ ಹೇಳಿದ್ರೆ, ಆ ಅರ್ಜಿ ನಮೂನೆಯನ್ನ ಪಡೆದುಕೊಳ್ಳೋದು ಹೇಗೆ, ಅದು ಎಲ್ಲಿ ಸಿಗ್ತದೆ, ಹೇಗೆ ಬೇಕು ಎನ್ನುವಂಥವರೆಲ್ಲ ನಮ್ಮನ್ನ ಸಂಪರ್ಕಿಸಿದರೆ ಖಂಡಿತವಾಗ್ಲೂ ಅದನ್ನ ಕಳಿಸಿಕೊಡುವಂತಹ ವ್ಯವಸ್ಥೆಯನ್ನ ಮಾಡ್ತೇವೆ. ಸೊ ಆ ಅರ್ಜಿ ನಮೂನೆಯನ್ನ ಮಗು ಓದುತ್ತಿರುವಂತಹ ಮುಖ್ಯ ಶಿಕ್ಷಕರಿಂದ, ಶಾಲೆಯ ಮುಖ್ಯ ಶಿಕ್ಷಕರಿಂದ ಭರ್ತಿ ಮಾಡಿಸಿಕೊಂಡು ಆ ಅರ್ಜಿ ನಮೂನೆಯಲ್ಲಿ ಅವರ ಸಹಿಯನ್ನು ಕೂಡ ಮಾಡಿಸಿಕೊಳ್ಳೋದ್ರ ಜೊತೆಗೆ ಅದನ್ನ ರೆಡಿ ಮಾಡ್ಕೊಳ್ಬೇಕಾಗ್ತದೆ.
ಆ ಅರ್ಜಿಯನ್ನ ಫಿಲ್ ಮಾಡೋದು ಹೇಗೆ ಅನ್ನುವಂಥದ್ದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ ನಿಮಗೆ. ನೋಡೋದಾದ್ರೆ ಆಧಾರ್ ಕಾರ್ಡ್, ಮಗುವಿನ ಮತ್ತು ಪೋಷಕರ ಆಧಾರ್ ಕಾರ್ಡ್ಗಳು ವಿಳಾಸ ಬಹಳಷ್ಟು ಬಹುಮುಖ್ಯ ಪಾತ್ರ ವಹಿಸ್ತದೆ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಮಗು ಯಾವ ಜಿಲ್ಲೆನಲ್ಲಿ ಈಗ ಪ್ರಸ್ತುತ 5ನೇ ತರಗತಿಯನ್ನ ಓದ್ತಾ ಇದೆಯೋ ಅದೇ ಜಿಲ್ಲೆಯ ವ್ಯಾಪ್ತಿಯ ಯಾವುದೇ ತಾಲೂಕು ಅಥವಾ ಯಾವುದೇ ಹಳ್ಳಿದಾಗಿರಲಿ ಆ ಜಿಲ್ಲೆಯ ಅಂತರದಲ್ಲಿ ಇರತಕ್ಕಂತಹ ಯಾವುದೇ ಹಳ್ಳಿಯ ವಿಳಾಸಕ್ಕೆ ಸಂಬಂಧಪಟ್ಟಂತಹ ಆಧಾರ್ ಕಾರ್ಡ್ಗಳನ್ನ ಒದಗಿಸಬೇಕಾಗ್ತದೆ. ಉದಾಹರಣೆಗೆ ಹೇಳೋದಾದ್ರೆ ಈಗ ಮಗು ಚಿತ್ರದುರ್ಗ ಜಿಲ್ಲೆನಲ್ಲಿ ಓದ್ತಾ ಇದ್ದು ಪೋಷಕರ ವಿಳಾಸ ದಾವಣಗೆರೆ ಜಿಲ್ಲೆನಲ್ಲಿ ಅಥವಾ ಮಗುವಿನ ವಿಳಾಸ ದಾವಣಗೆರೆ ಜಿಲ್ಲೆನಲ್ಲಿ ಏನಾದರೂ ಆಧಾರ್ ಕಾರ್ಡ್ ಅಲ್ಲಿ ಇದ್ರೆ ಅದನ್ನು ತಿದ್ದುಪಡಿ ಮಾಡಿಸ್ಕೋಬೇಕಾಗ್ತದೆ. ಅಥವಾ ಮಗು ದಾವಣಗೆರೆ ಜಿಲ್ಲೆನಲ್ಲಿ ಓದಿದ್ರೆ ಮಾತ್ರ ಅದು ಎಲಿಜಿಬಲ್ ಆಗ್ತದೆ. ಸೊ ಮಗುವಿನ ವಿಳಾಸ ಒಂದು ಓದುತ್ತಿರುವಂತಹ ಜಿಲ್ಲೆಯೊಂದು ಆದರೆ ಯಾವುದೇ ಕಾರಣಕ್ಕೂ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಅರ್ಹರಾಗುವುದಿಲ್ಲ. ಸೊ ಅವರ ಅರ್ಜಿ ರಿಜೆಕ್ಟ್ ಆಗ್ತದೆ, ಜೊತೆಗೆ ಮಗು ಪರೀಕ್ಷೆಯನ್ನು ತೆಗೆದುಕೊಳ್ಳಲಿಕ್ಕೆ ಕೂಡ ಅವಕಾಶ ಇರೋದಿಲ್ಲ. ಸೊ ಹಾಗಾಗಿ ಪ್ರಸ್ತುತ 5ನೇ ತರಗತಿಯನ್ನ ಯಾವ ಜಿಲ್ಲೆಯಲ್ಲಿ ಓದ್ತಾ ಇದೆಯೋ ಅದೇ ಜಿಲ್ಲೆಗೆ ಸಂಬಂಧಪಟ್ಟಂತಹ ಯಾವುದಾದರೂ ತಾಲೂಕಿನ ವ್ಯಾಪ್ತಿನಲ್ಲಿದ್ರೂ ತೊಂದರೆ ಇಲ್ಲ. ಸೊ ಮಗುವಿನ ಆಧಾರ್ ಕಾರ್ಡ್ ಏನಾದರೂ ಚೇಂಜ್ ಮಾಡಿಸುವಂಥದ್ದಿದ್ರೆ, ಪೋಷಕರ ಆಧಾರ್ ಕಾರ್ಡ್ ಚೇಂಜ್ ಮಾಡಿಸುವಂಥದ್ದಿದ್ರೆ ಎಲ್ಲರೂ ಕೂಡ ಮೊದಲನೇದಾಗಿ ಅದರ ತಿದ್ದುಪಡಿಯನ್ನು ಮಾಡಿಕೊಂಡು ನಂತರ ಅರ್ಜಿ ಸಲ್ಲಿಸಬೇಕಾಗ್ತದೆ. ಸೊ ಇದರಲ್ಲಿ ಸಾಕಷ್ಟು ತಪ್ಪುಗಳನ್ನ ಆಲ್ರೆಡಿ ಪ್ರೀವಿಯಸ್ ವರ್ಷಗಳಲ್ಲಿ ನಾವು ಕಂಡುಕೊಂಡಿದ್ದೇವೆ. ತಪ್ಪುಗಳನ್ನ ಮಾಡಿಕೊಂಡು ಸೀಟ್ಗಳನ್ನ ಕ್ಯಾನ್ಸಲ್ ಆಗುವಂಥ ಚಾನ್ಸಸ್ ಇರುತ್ತೆ ಅಥವಾ ಅಪ್ಲೈ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಕೊನೆಯ ಸಮಯದಲ್ಲಿ ಇದರ ಪುರಾತನದಲ್ಲಿ ಹೋದಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಆಗದೇ ಇರಬಹುದು, ಮಗು ವಂಚಿತರಾಗಬಹುದು. ಹಾಗಾಗಿ ಸಾಕಷ್ಟು ಸಮಯ ಇದೆ, ಅರ್ಜಿ ಸಲ್ಲಿಸಲಿಕ್ಕೆ ಇನ್ನೂ 2 ತಿಂಗಳ ಕಾಲ ಅವಕಾಶವಿದೆ. ಸೊ ಇವೆಲ್ಲವನ್ನು ತಿದ್ದುಪಡಿಯನ್ನ ಮಾಡಿಕೊಂಡೇ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಮುಂದುವರಿಬೇಕಾಗ್ತದೆ. ಸೊ ಮುಖ್ಯವಾಗಿ ಇನ್ನು ಪೆನ್ ನಂಬರ್ ಅಂತೇಳಿ ಈ ವರ್ಷ ಹೊಸದಾಗಿ ಒಂದು ಪ್ರತಿಯೊಂದು ಮಗುವು ಕೂಡ ಪರ್ಮನೆಂಟ್ ಎಜುಕೇಶನ್ ನಂಬರ್ ಅಂತೇಳಿ ಜನರೇಟ್ ಆಗ್ತದೆ. ನಾರ್ಮಲಿ ತಮ್ಮೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಸ್ಯಾಟ್ಸ್ ನಂಬರ್ ಇದೆ ಮಗುವಿಗೆ, ಅದೇ ತರ ಪೆನ್ ನಂಬರ್ ಅಂತಕ್ಕಂಥದ್ದು ಕೂಡ ಅರ್ಜಿ ನಮೂನೆಯಲ್ಲಿ ತಮ್ಮ ಸಂಬಂಧಪಟ್ಟಂತಹ ಶಾಲಾ ಮುಖ್ಯೋಪಾಧ್ಯಾಯರು ಅದನ್ನ ಅರ್ಜಿ ನಮೂನೆಯಲ್ಲಿ ಸೂಕ್ಷ್ಮವಾಗಿ ಎಂಟ್ರಿ ಮಾಡುವುದನ್ನು ಕೂಡ ಗಮನಿಸಬೇಕಾಗ್ತದೆ. ಅದನ್ನು ಕೂಡ ಎಂಟ್ರಿ ಮಾಡಬೇಕು. ಜೊತೆಗೆ ಮಗುವಿನ ಫೋಟೋ ಮತ್ತೆ ಮಗು ಹಾಗೂ ತಂದೆ ಅಥವಾ ತಾಯಿ ಅಥವಾ ಯಾವುದೇ ಪೋಷಕರ ಸಹಿಯನ್ನು ಕೂಡ ನಾವು ಅಪ್ಲೋಡ್ ಮಾಡಬೇಕಾಗ್ತದೆ. ಅಷ್ಟು ಬೇಕಾಗ್ತದೆ. ಇನ್ನು ಮುಂದಿನದಾಗಿ ಮುಖ್ಯವಾಗಿ ಏನಪ್ಪ ಬೇಕು ಅಂತ ಹೇಳಿದ್ರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ. ಯಾರೆಲ್ಲ ಕೇಂದ್ರ ನಮೂನೆಯಲ್ಲಿ OBC ಅಂಡರಲ್ಲಿ ಬರ್ತಕ್ಕಂಥವ್ರು ಅಥವಾ SC/ST ಅಂಡರಲ್ಲಿ ಬರ್ತಕ್ಕಂಥವರೆಲ್ಲ ಜಾತಿಗಳವರು ಕೂಡ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಸಬೇಕಾಗ್ತದೆ. ಮಗುವಿನ ಹೆಸರಲ್ಲಿ ಯಾರು ಇದುವರೆಗೂ ಮಾಡಿಸ್ಕೊಂಡಿಲ್ಲ ಅವರು ಕೂಡ ಹೊಸದಾಗಿ ಮಾಡಿಸಿಕೊಂಡು ಅರ್ಜಿ ಸಲ್ಲಿಸಲಿಕ್ಕೆ ಸಮಯ ಇರುವುದರ ಒಳಗಾಗಿ ಇವೆಲ್ಲವ ದಾಖಲೆಗಳನ್ನು ಕೂಡ ರೆಡಿ ಮಾಡಿಸಿಕೊಂಡು ಅಪ್ಲೈ ಮಾಡಬೇಕಾಗ್ತದೆ. ಇನ್ನು ಯಾವ ಮಗುವಾದರೂ ಕೂಡ ಅಂಗವಿಕಲತೆಯನ್ನು ಹೊಂದಿದ್ದರೆ ಸೊ ಆ ಮಗುವಿಗೆ ಮಾತ್ರ ಇದು ಅಪ್ಲಿಕೇಬಲ್. ಅಂಗವಿಕಲ ಪ್ರಮಾಣ ಪತ್ರವನ್ನು ಕೂಡ ರೆಡಿ ಮಾಡಿಸ್ಕೊಡ್ಬೇಕಾಗ್ತದೆ. ಮಗು ಅಂಗವಿಕಲತೆಯನ್ನು ಹೊಂದಿದ್ದಲ್ಲಿ ಮಾತ್ರ ಅವರಿಗೆ ಮಾತ್ರ ಇದು ಸೀಮಿತ ಅಂಗವಿಕಲ ಪ್ರಮಾಣ ಪತ್ರ. ಇನ್ನು ಎಲ್ಲರೂ ಕೂಡ ನಿವಾಸಿ ದೃಢೀಕರಣ ಪತ್ರವನ್ನು ಕೂಡ ರೆಡಿ ಮಾಡ್ಕೊಳ್ಬೇಕಾಗ್ತದೆ. ಮುಖ್ಯವಾಗಿ ಈ ಎಲ್ಲ ದಾಖಲೆಗಳು ಕೂಡ ಮುಖ್ಯವಾಗಿ ಬೇಕಾಗ್ತದೆ. ಮೊದಲನೇದಾಗಿ ಹೇಳೋದಾದ್ರೆ ಮುಖ್ಯೋಪಾಧ್ಯಾಯರಿಂದ ಭರ್ತಿ ಮಾಡ್ತಕ್ಕಂತಹ ಅರ್ಜಿ ನಮೂನೆ, ಎರಡನೇದಾಗಿ ತಂದೆ ವಿದ್ಯಾರ್ಥಿಯರ ಪೋಷಕರ ಆಧಾರ್ ಕಾರ್ಡ್ಗಳು ಬೇಕಾಗ್ತದೆ, ಫೋಟೋಗಳು ಬೇಕಾಗ್ತದೆ, ಸಹಿ ಬೇಕಾಗ್ತದೆ, ಜೊತೆಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಮತ್ತೆ ನಿವಾಸಿ ದೃಢೀಕರಣ ಪತ್ರ. ಅಂಗವಿಕಲತೆಯನ್ನ ಹೊಂದಿರುವಂತಹ ಮಕ್ಕಳಿಗೆ ವಿಶೇಷವಾಗಿ ಅಂಗವಿಕಲ ಪ್ರಮಾಣ ಪತ್ರವನ್ನ ದಾಖಲೆಗಳು ಬೇಕಾಗ್ತದೆ. ಈ ಎಲ್ಲ ದಾಖಲೆಗಳನ್ನ ರೆಡಿ ಮಾಡಿಸಿಕೊಂಡು 2 ದಿನ ಲೇಟ್ ಆದರೂ ಪರವಾಗಿಲ್ಲ ಎಲ್ಲವನ್ನು ಕೂಡ ಶಾಲೆಯಲ್ಲಿ ಇರುವಂತೆ ಶಾಲೆಯ ದಾಖಲಾತಿನಲ್ಲಿ ಇರುವಂತೆ ಮಗುವಿನ ಹೆಸರು, ಇನಿಷಿಯಲ್ಗಳಾಗಲಿ, ತಂದೆ ಹೆಸರುಗಳಾಗಲಿ, ಜನ್ಮ ದಿನಾಂಕವಾಗಲಿ, ಮೊಬೈಲ್ ನಂಬರ್ ಕೂಡ ತುಂಬಾ ಇಂಪಾರ್ಟೆಂಟ್. ಇದು ಕೂಡ ಪ್ರಸ್ತುತ ಆಧಾರ್ ಕಾರ್ಡ್ ಅಲ್ಲಿ ಯಾವ ಮೊಬೈಲ್ ನಂಬರ್ ಇದೆ ಅದು ಕೂಡ ರನ್ ಅಲ್ಲಿ ಇರಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ OTP ಅದೆಲ್ಲ ಬರುವಂತ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ನಂಬರ್ಗಳೇನಾದರೂ ಚೇಂಜ್ ಆಗಿದ್ರು ಕೂಡ ಅದನ್ನು ಕೂಡ ಎಡಿಟ್ ಮಾಡಿಸ್ಕೋಬೇಕು ಮುಂದಿನದಾಗಿ. ಇವೆಲ್ಲ ತಿದ್ದುಪಡಿಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಿಸಿಕೊಂಡು ಆಮೇಲೆ ಅರ್ಜಿಯನ್ನ ಸಲ್ಲಿಸ್ತಕ್ಕಂಥದ್ದು ಬಹಳಷ್ಟು ಸೂಕ್ತ. ಅರ್ಜಿ ಸಲ್ಲಿಸುವಾಗ ಬಹಳಷ್ಟು ಎಚ್ಚರದಿಂದ ಸಲ್ಲಿಸಬೇಕಾಗ್ತದೆ, ಸೂಕ್ಷ್ಮವಾಗಿ ಗಮನಿಸಬೇಕಾಗ್ತದೆ. ವರ್ಷವೆಲ್ಲವೂ ಕೂಡ ಮಗು ಪ್ರಯತ್ನ ಮಾಡಿ ಕೊನೆಯಲ್ಲಿ ಅರ್ಜಿನಲ್ಲಿ ತಪ್ಪುಗಳು ಕಂಡು ಬಂದಲ್ಲಿ ಮಗು ಸೆಲೆಕ್ಷನ್ ಆದರೂ ಕೂಡ ಕೊನೆಗೆ ವೆರಿಫಿಕೇಶನ್ ಸಮಯದಲ್ಲಿ ಕ್ಯಾನ್ಸಲ್ ಆಗುವಂತ ಚಾನ್ಸಸ್ ಇದ್ದಾವೆ. ಜೊತೆಗೆ ಇನ್ನು ಈ ಪರೀಕ್ಷೆ ಎಂದು ನಡೀತದೆ ತಮ್ಮೆಲ್ಲರಿಗೂ ಆಲ್ರೆಡಿ ಅದನ್ನು ಕೂಡ ಡೇಟ್ಸ್ ಅನ್ನ ಬಿಡಲಾಗಿದೆ. ಮಕ್ಕಳೇ 18/1/2025 ಶನಿವಾರ. ಸೊ ಜನವರಿ 18, 2025 ಅಂದ್ರೆ ಕರೆಕ್ಟ್ ಆಗಿ ಇಲ್ಲಿಗೆ ಇನ್ನು 6 ತಿಂಗಳ ಕಾಲ ಅವಕಾಶವಿದೆ. ಸೊ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1:30 ಪರೀಕ್ಷೆಯನ್ನು ಆ ದಿನ ನಡೆಸಲಾಗ್ತದೆ. ಇದಕ್ಕೆ ಬೇಕಾದಂತಹ ಸೂಕ್ತ ತಯಾರಿಯನ್ನು ಕೂಡ ತಾವು ಮಾಡಿಕೊಳ್ಬೇಕು. ಇರ್ತಕ್ಕಂಥದ್ದು ಕೇವಲ 6 ತಿಂಗಳು ಮಾತ್ರ. ಸೊ ಇವೆಲ್ಲ ಅರ್ಜಿಗಳನ್ನ ಆನ್ಲೈನ್ ಮುಖಾಂತರವೇ ಕೂಡ ಸಲ್ಲಿಸಬೇಕು ಹೊರತಾಗಿ ಯಾವುದೇ ಆಫ್ಲೈನ್ ಅರ್ಜಿಯನ್ನ ಯಾವುದೇ ನವೋದಯ ಕೇಂದ್ರದಲ್ಲೂ ಕೂಡ ಸ್ವೀಕರಿಸುವುದಿಲ್ಲ. ಸೊ ಹಾಗಾಗಿ
ಸಾಮಾನ್ಯ ಸೇವಾ ಕೇಂದ್ರಗಳು ಯಾವುದೇ ರಾಜ್ಯದ ಯಾವುದೇ ಸಾಮಾನ್ಯ ಸೇವಾ ಕೇಂದ್ರಗಳು CSC ಸೆಂಟರ್ಗಳಲ್ಲಾಗಲಿ ಅಥವಾ ಸರ್ಕಾರಿ ಸೆಂಟರ್ಗಳಲ್ಲಾಗಲಿ ಅಥವಾ ನಮ್ಮಿಂದಲೂ ಕೂಡ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿಕೊಡ್ಲಾಗ್ತದೆ, ತಾವುಗಳು ಸಂಪರ್ಕಿಸಬಹುದು ಅಂತ ಹೇಳ್ತಾ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಆಗಲಿ ಅಥವಾ ಪರೀಕ್ಷೆಗೆ ಹೇಗೆಲ್ಲ ತಯಾರಿಯನ್ನ ಮಾಡಿಕೊಳ್ಬೇಕು ಎನ್ನುವಂತಹ ಮಾಹಿತಿಯನ್ನ ತಾವು ಪಡೆಯಲಿಕ್ಕೆ ಹೆಚ್ಚಿಸಿದರೆ ಮತ್ತೊಮ್ಮೆ ನಿಮ್ಮ ಶಿವಕುಮಾರ್ ಸರ್ ಅವರನ್ನ ಕೆಳಗಂಡಂತಹ ಮೊಬೈಲ್ ಸಂಖ್ಯೆ 988807423939 ಈ ಸಂಖ್ಯೆಗೆ ಕರೆ ಮಾಡಬಹುದು ಅಂತ ತಿಳಿಸ್ತಾ, ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ, ಜೊತೆಗೆ ಉಪಯೋಗ ಆಗುತ್ತೆ ಅನ್ನುವಂತ ಭಾವಿಸೋದಾದ್ರೆ ಒಂದು ಲೈಕ್ ಮಾಡೋದ್ರ ಜೊತೆಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ತೀರಾ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.